Dear students, welcome to Indian Constitution online class. Today's subject is Preamble of the Indian Constitution. First one, Introduction. The word preamble is derived from the Latin word, it means to go before. It is the introduction to important statute. ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಥವಾ ಪ್ರಣಾಳಿಕೆ, ಕೊನೆಯದಾಗಿ ನಾವು ಮುಖಪುಟ ಅಂತಲೂ ಕೂಡ ಗುರುತಿಸ್ತೀವಿ. ಯಾಕಂತಂದರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅನ್ನೋದು ಯಾವುದೇ ಭಾಗದಲ್ಲಿ ಯಾವುದೇ ಆರ್ಟಿಕಲ್ದಲ್ಲಿ ಅದನ್ನು ಅಳವಡಿಸಿಲ್ಲ. ಪ್ರತ್ಯೇಕವಾಗಿ ಸಂವಿಧಾನ ಅನ್ನುವಂಥ ಪುಸ್ತಕದ ಮುಖಪುಟದಲ್ಲಿ ಫ್ರಂಟ್ ಪೇಜ್ ಮೇಲೆ ನಾವು ಒಂದು ಪೂರ್ವ ಪೀಠಿಕೆಯನ್ನು ಅಭ್ಯಾಸ ಮಾಡ್ತೀವಿ. ಹಾಗಾದರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ. ಪ್ರತಿಯೊಂದು ಬರೀ ಭಾರತ ದೇಶ ಅಷ್ಟೇ ಅಲ್ಲ, ಪ್ರತಿಯೊಂದು ರಾಷ್ಟ್ರದ ಲಿಖಿತ ಸಂವಿಧಾನವು ಪೂರ್ವ ಪೀಠಿಕೆಯಿಂದನೇ ಪ್ರಾರಂಭವಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಯಾಕಂತಂದರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅನ್ನೋದು ಅಷ್ಟೊಂದು ಮಹತ್ವಪೂರ್ಣವಾದಂಥ ಒಂದು ಅಂಶಗಳನ್ನು ಒಳಗೊಂಡಿದೆ, ವೈಶಿಷ್ಟ್ಯಪೂರ್ಣವಾದಂಥ ಲಕ್ಷಣಗಳಿಂದ ಕೂಡಿದೆ. ಸಂವಿಧಾನದ ಉದ್ದೇಶ, ಗುರಿ, ಔಚಿತ್ಯ ಹಾಗೂ ಆದರ್ಶಗಳನ್ನು ಪ್ರತಿಬಿಂಬಿಸುವಂಥ ಅಂಶಗಳನ್ನು ನಾವು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನೋಡಬಹುದು. ಅದಕ್ಕಾಗಿ ಕೆ.ಎಂ. ಮುನ್ಷಿಯವರು ಅದನ್ನು ಪೊಲಿಟಿಕಲ್ ಹಾರೋಸ್ಕೋಪ್ ಅನ್ನುವಂಥ ಹೆಸರಿನಿಂದ ಗುರುತಿಸ್ತಾ ಇದ್ದಾರೆ. ಪೊಲಿಟಿಕಲ್ ಹಾರೋಸ್ಕೋಪ್ ಮೀನ್ಸ್ ರಾಜಕೀಯ ಜಾತಕ. ರಾಜಕೀಯ ಜಾತಕ ಅಂತಂದರೆ ಇಡೀ ಒಂದು ರಾಜಕಾರಣಿಗಳು ಅಥವಾ ಶಾಸನವನ್ನು ರಚನೆ ಮಾಡ್ತಕ್ಕಂಥ ಕೆಲವು ಅಧಿಕಾರಿಗಳು ಈ ಪೂರ್ವ ಪೀಠಿಕೆಯನ್ನು ಮುಂದಿಟ್ಟುಕೊಂಡೇ ಒಂದು ಸಂವಿಧಾನದ ಕೆಲವು ನಿಯಮಗಳನ್ನು ರಚಿಸಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಹೂ ಡ್ರಾಫ್ಟೆಡ್ ದ ಪ್ರಿಯಾಂಬಲ್. ಭಾರತ ಸಂವಿಧಾನದ ಒಂದು ರೂಪವನ್ನು, ಕರಡು ರೂಪವನ್ನು ಸಿದ್ಧಪಡಿಸಿದವರು ಯಾರು? ಅದನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಹೇಗೆ ಅಂತಂದರೆ ಅವರೊಂದು 13th December 1946ದಲ್ಲಿ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನುವಂಥ ಒಂದು ಠರಾವನ್ನು ಪಾಸ್ ಮಾಡ್ತಾರೆ. ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಮೀನ್ಸ್ ಧ್ಯೇಯೋದ್ದೇಶಗಳ ಠರಾವು ಅಂತ ಹೇಳಿ ನಾವು ಕರಿತೀವಿ. ಆ ಧ್ಯೇಯೋದ್ದೇಶಗಳ ಠರಾವನ್ನು ಪಾಸ್ ಮಾಡಿದಾಗ ಅದನ್ನು ಬರೀ ಅವರ ಕರಡು ರೂಪ ಸಿದ್ಧಪಡಿಸಿದರು, ಈ ರೀತಿಯಾಗಿ ನಮ್ಮ ಪೂರ್ವ ಪೀಠಿಕೆ ಇರಬೇಕು ಅನ್ನೋದನ್ನು. ಆದರೆ ನೆಕ್ಸ್ಟ್ ಅದನ್ನು ಸಂವಿಧಾನದ ರಚನಾ ಸಭೆ ಅಡಾಪ್ಟ್ ಮಾಡಿಕೊಂಡಂಥ ಒಂದು ದಿನ ಅಂತಂದರೆ 22nd January 1947. 22 ಜನವರಿ 1947ರಂದು ಭಾರತ ಸಂವಿಧಾನದ ಒಂದು ರಚನಾ ಸಭೆ ಈ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ಧ್ಯೇಯೋದ್ದೇಶಗಳ ಠರಾವು ಅನ್ನುವಂಥ ಒಂದು ನಿರ್ಣಯವನ್ನು ಅಥವಾ ಆ ಠರಾವನ್ನು ಒಂದು ಸಂವಿಧಾನದಲ್ಲಿ ಪೂರ್ವ ಪೀಠಿಕೆಯಾಗಿ ಅಡಾಪ್ಟ್ ಮಾಡಿಕೊಂಡ್ರು ಅಂದರೂ ಕೂಡ ತಪ್ಪಾಗಲಾರದು. ಹಾಗಾದರೆ ಈ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅಳವಡಿಸಿಕೊಂಡ ನಂತರದಲ್ಲಿ 1947ರಂದೇ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅಳವಡಿಸಿಕೊಂಡ್ವಿ. ಅದಾದ ನಂತರದಲ್ಲಿ ಇಡೀ ಒಂದು ಸಂವಿಧಾನದ ರಚನಾಕಾರರಿಗೂ ಕೂಡ ಒಂದು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಯಾವ್ಯಾವ ಒಂದು ಹೊಸ ನಾವು ಶಾಸನಗಳನ್ನು ಅಳವಡಿಸಬೇಕು ಅನ್ನೋದು ಕೂಡ ಈ ಪೂರ್ವ ಪೀಠಿಕೆಯಿಂದ ಮಾರ್ಗದರ್ಶನ ಅಲ್ಲಿ ದೊರೀತು ಅಂದರೂ ಕೂಡ ತಪ್ಪಾಗಲಾರದು. ಭಾರತದ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಈ ಪ್ರಸ್ತಾವನೆಯನ್ನು ಸಿದ್ಧಪಡಿಸುವಾಗ ಅಮೇರಿಕಾ, ಆಸ್ಟ್ರೇಲಿಯಾ, ಫ್ರಾನ್ಸ್, ಇಟಲಿ, ಜರ್ಮನಿ ಮುಂತಾದ ರಾಷ್ಟ್ರಗಳ ಸಂವಿಧಾನಗಳ ಪೂರ್ವ ಪೀಠಿಕೆಗಳಿಂದ ಸ್ಫೂರ್ತಿಯನ್ನು ಪಡೆದಿದ್ದಾರೆ ಅಂದರೂ ಕೂಡ ಇಲ್ಲಿ ಅಷ್ಟೇ ನಿಜ. ಹಾಗಾಗಿ ಈ ಅಮೇರಿಕಾ ಸಂವಿಧಾನದ ಒಂದು ಪ್ರಭಾವ ಹೆಚ್ಚಾಗಿತ್ತು. ಜೊತೆಗೆ ಒಂದು ಅರ್ಥಪೂರ್ಣವಾದಂಥ ಒಂದು ಪ್ರಸ್ತಾವನೆ ರಚನೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಹಲವು ರಾಷ್ಟ್ರಗಳ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಇಲ್ಲಿ ಅಭ್ಯಾಸ ಮಾಡಿದರು ಅಂದರೂ ಕೂಡ ತಪ್ಪಾಗಲಾರದು. ಅದೇ ರೀತಿಯಾಗಿ ಈ ಒಂದು ರಚನಾ ಸಂದರ್ಭದಲ್ಲಿ 1947ರಲ್ಲಿ ಇದನ್ನು ಪೂರ್ವ ಪೀಠಿಕೆಯಾಗಿ ಅಳವಡಿಸಿದರು ಅಂದರೆ ಇಲ್ಲಿ ಮುಂಬರುವಂಥ ದಿನಗಳಲ್ಲಿ ಸಂವಿಧಾನದ ಒಂದು ಕಾನೂನುಗಳು, ಸಂವಿಧಾನದಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಎಷ್ಟು ಕಟ್ಟುನಿಟ್ಟಿನಾಗಿರಬೇಕು ಅನ್ನೋದರ ಬಗ್ಗೆ ಸಂವಿಧಾನದ ರಚನಾಕಾರರಿಗೆ ಒಂದು ಪ್ರಶ್ನೆಯಾಗಿ ಉಳಿಯಿತು. ಇಟ್ ಈಸ್ ದ ಕೀ ಟು ಓಪನ್ ದ ಮೈಂಡ್ಸ್ ಆಫ್ ದ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಮತ್ತೊಂದು ಹೊಸ ವಿಚಾರಗಳಿಗೆ ಈ ಒಂದು ಪೂರ್ವ ಪೀಠಿಕೆ ಅನ್ನೋದು ದಾರಿಯನ್ನು ಮಾಡಿಕೊಡ್ತು ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಪೂರ್ವ ಪೀಠಿಕೆಯ ಕೆಲವು ಅಂಶಗಳನ್ನು ನಾವು ಒಂದು 3 ಹಂತಗಳಲ್ಲಿ ನಾವು ರಚನೆ ಮಾಡ್ತೀವಿ. ಪೂರ್ವ ಪೀಠಿಕೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಪದಗಳು, ಯಾವ ರೀತಿಯಾಗಿ ಪದಗಳನ್ನ ಸೇರ್ಪಡೆ ಮಾಡಿದ್ದಾರೆ, ಆ ಪದಗಳ ಒಂದು ಅರ್ಥ ಏನು, ಯಾವ ಒಂದು ಮಾದರಿಯಾಗಿ ಇದನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಫಸ್ಟ್ ಒನ್ ಸ್ಟಾರ್ಟಿಂಗ್ ವರ್ಡ್ ಈಸ್
ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಕರಿತೀವಿ. ಭಾರತದ ಪ್ರಜೆಗಳಾದ ನಾವು, ಇದು ಸೋರ್ಸ್ ಅನ್ನುವಂಥ ರೀತಿಯಲ್ಲಿ. ಅಂದರೆ ಈ ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಪದದ ಅರ್ಥ ಅಥವಾ ಅದರ ತೂಕ ಎಷ್ಟಿದೆ ಅಂತಂದರೆ, ಇಡೀ ಭಾರತ ಸಂವಿಧಾನವನ್ನು ರಚನೆ ಮಾಡಿದಂಥವರು ನಾವು ಪ್ರಜೆಗಳೇ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ನಾವಂತೀವಿ ಸಂವಿಧಾನ ರಚನೆ ಮಾಡಿದವರು ಯಾರು ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅಂಥೇಳಿ ಕರಿತೀವಿ, ಅಥವಾ ಈ 389 ಜನ ಕೂಡಿಕೊಂಡು ಸಂವಿಧಾನ ರಚನೆ ಮಾಡಿದರು ಅಂತ ಹೇಳ್ಬೋದು. ಆದರೆ ಕರಡು ರೂಪ ಸಿದ್ಧವಾದಾಗ ಅದಕ್ಕೆ ಅನುಮತಿಯನ್ನು ಕೊಟ್ಟಂಥವರು ಭಾರತ ದೇಶದ ಪ್ರಜೆಗಳು. ಹಾಗಾಗಿ ಒಬ್ಬರ ಹೆಸರಿನಿಂದ ನಾವು ಭಾರತ ಸಂವಿಧಾನವನ್ನು ರಚನೆ ಮಾಡೋದಿಲ್ಲ. ಹಾಗಾಗಿ ಈ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಒಂದು ಅರ್ಥವನ್ನು ಕೊಡಬೇಕಾದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂಥೇಳಿ ನಾವು ಕರಿತೀವಿ. ಹಾಗಾಗಿ ಭಾರತ ಸಂವಿಧಾನದ ರಚನೆಯನ್ನು ಮಾಡಿದಂಥವರು ದೇಶದ ಪ್ರಜೆಗಳು ಅನ್ನುವಂಥ ಅರ್ಥ ಕೊಡುವಾಗ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಂದರೆ ಅದು ಒಂದು ಸೋರ್ಸ್ ಅನ್ನುವಂಥ ರೀತಿಯಲ್ಲಿ ನಾವು ಪರಿಗಣಿಸ್ತೀವಿ. ಅಂದರೆ ಈ ಸಂವಿಧಾನ ನಮ್ಮದು, ಈ ದೇಶ ನಮ್ಮದು, ಈ ದೇಶಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನ ನಾವಾಗೆ ಖುದ್ದಾಗಿ ಒಪ್ಪಿಕೊಂಡು ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಈ ಸಂವಿಧಾನ ರಚನೆ ಆಗ್ತಾ ಇದೆ. ಅದಕ್ಕಾಗಿ ಅದರ ಸ್ಟಾರ್ಟಿಂಗ್ ವರ್ಡ್ ಈಸ್ ವಿ ದ ಪೀಪಲ್ ಆಫ್ ಇಂಡಿಯಾ. ಆ ಒಂದು ಪದದಿಂದ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ನೆಕ್ಸ್ಟ್ ಒನ್ ನೇಚರ್. ಇಲ್ಲಿ ಅದರ ಸ್ವರೂಪ, ಯಾವ ರೀತಿಯ ಸ್ವರೂಪವನ್ನು ಒಳಗೊಂಡಿದೆ ಪೂರ್ವ ಪೀಠಿಕೆ ಅನ್ನೋದನ್ನು ನಾವೆಲ್ಲ ಅಭ್ಯಾಸ ಮಾಡಬೇಕಾದ್ರೆ, ಫಸ್ಟ್ ಒಂದು ಸವರಿನ್, ಡೆಮೊಕ್ರೆಟಿಕ್, ಸೆಕ್ಯುಲರ್, ಸೋಷಿಯಲಿಸ್ಟ್ ಆ್ಯಂಡ್ ರಿಪಬ್ಲಿಕ್. ಸವರಿನ್ ಅಥವಾ ಸವರ್ನಿಟಿ ಅಂತ ಹೇಳಿ ಕರಿತೀವಿ. ಅಂದರೆ ಸಾರ್ವಭೌಮ ರಾಷ್ಟ್ರ ಅಥವಾ ಪರಮಾಧಿಕಾರ ರಾಷ್ಟ್ರ ಅಂತ ಹೇಳಿ ನಾವು ಕರಿತೀವಿ. ಸಾರ್ವಭೌಮ ಅಂತಂದರೆ ಏನು? ನಮ್ಮಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಅಧಿಕಾರ ಅಂತ ಹೇಳಿ ನಾವು ಕರಿತೀವಿ. ಭಾರತದಲ್ಲಿರುವಂಥ ಒಂದು ಸ್ವತಂತ್ರ ಅಧಿಕಾರ ಅಂತ ಹೇಳಿ ಕರಿತೀವಿ. ನಮ್ಮ ಭಾರತ ಯಾವುದೇ ರಾಷ್ಟ್ರದ ಅಧೀನದಲ್ಲಿಲ್ಲ, ಸ್ವತಂತ್ರ ರಾಷ್ಟ್ರವಿದೆ. ಆಂತರಿಕ ಮತ್ತು ಬಾಹ್ಯ ವಿಷಯಗಳ ಕುರಿತು ಅಥವಾ ಆಂತರಿಕ ಮತ್ತು ಬಾಹ್ಯ ವಿಷಯಗಳ ಕುರಿತು ಸ್ವತಂತ್ರ ನಿರ್ಧಾರವನ್ನು ಕೈಗೊಳ್ಳುವಂಥ ಅಧಿಕಾರ ಇದೆ ಅನ್ನೋದನ್ನು ಪ್ರತಿಬಿಂಬಿಸುವಂಥದ್ದು. ಅದು ಸವರ್ನಿಟಿ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಒಂದು ದೇಶಕ್ಕೆ ಸಿಗುವಂಥ ಅಧಿಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಅಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಸೆಕೆಂಡ್ ವರ್ಡ್ ಈಸ್ ಡೆಮೊಕ್ರೆಟಿಕ್, ಪ್ರಜಾಸತ್ತಾತ್ಮಕ. ಇದರ ಅರ್ಥ ಏನು ಅಂತಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ಖುದ್ದಾಗಿ ತಮಗೆ ಬೇಕಾದಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಅಥವಾ ಅವರೇ ಸರ್ಕಾರವನ್ನು ನಡೆಸುವಂಥ ಒಂದು ಸ್ವಾತಂತ್ರ್ಯ. ನಂತರ ಸೆಕ್ಯುಲರ್ ಮೀನ್ಸ್ ಜಾತ್ಯತೀತ ಅನ್ನುವಂಥ ಒಂದು ವ್ಯವಸ್ಥೆ ಬಂದಾಗ ಭಾರತ ಸಂವಿಧಾನದ ಒಂದು ರಚನೆಯ ಸಂದರ್ಭದಲ್ಲಿ ಈ ಜಾತ್ಯತೀತ ಅನ್ನುವಂಥ ಪದ ಇರಲಿಲ್ಲ. ನಂತರದಲ್ಲಿ ಅದನ್ನು ಅಳವಡಿಸಿದ್ದೀವಿ. ಅಂದರೆ ನಮ್ಮ ಭಾರತದ ಯಾವುದೇ ಒಬ್ಬ ವ್ಯಕ್ತಿ ಜಾತಿ, ಧರ್ಮ, ವರ್ಣ, ವರ್ಗಗಳ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಅಂತೇಳಿ ಸಾರುವಂಥ ಒಂದು ವ್ಯವಸ್ಥೆ. ನೆಕ್ಸ್ಟ್ ಒಂದು ಸೋಷಿಯಲಿಸ್ಟ್, ಸಮಾಜವಾದ ರಾಷ್ಟ್ರ, ಸಮಾಜವಾದ ವ್ಯವಸ್ಥೆ. ಸಮಾಜವಾದ ಅಂದರೆ ಅಂತಸ್ತಿನ ಏರುಪೇರಿಲ್ಲದೆ, ಶ್ರೀಮಂತ ಬಡವ ಅನ್ನುವಂಥ ಭೇದ ಭಾವವಿಲ್ಲದೆ ಎಲ್ಲರನ್ನ ಸಮಾನ ರೀತಿಯಲ್ಲಿ ಪರಿಗಣಿಸುವಂಥ ಒಂದು ವ್ಯವಸ್ಥೆ ಅಥವಾ ಒಂದು ರಾಷ್ಟ್ರ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ರಿಪಬ್ಲಿಕ್ ಮೀನ್ಸ್ ಗಣರಾಜ್ಯ ಅಂದರೆ ನಾವೇನು ಹೇಳ್ತೀವಿ, ಆ ಪದವನ್ನು ವಿಂಗಡಿಸಿದಾಗ ಗಣರಾಜ್ಯ ಅಥವಾ ಗಣ ಅಂದ್ರೆ ಪ್ರಜೆಗಳು, ರಾಜ್ಯ ಅಂದರೆ ಪ್ರಜೆಗಳ ರಾಜ್ಯ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಗಣರಾಜ್ಯ ಅಂತ ಕರಿತೀವಿ. ಆದರೆ ಒಂದು ಅದರ ಅರ್ಥ ಏನು ಅಂತಂದರೆ, ಯಾವ ರಾಷ್ಟ್ರದಲ್ಲಿ ರಾಷ್ಟ್ರಪತಿಯನ್ನು ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿ ಆಯ್ಕೆ ಮಾಡುವಂಥ ಪದ್ಧತಿ ಇದೆಯೋ ಆ ಒಂದು ವ್ಯವಸ್ಥೆಗೆ ಗಣರಾಜ್ಯ ಅಂತ ಹೇಳಿ ನಾವಲ್ಲಿ ಗುರುತಿಸ್ತೀವಿ. ಒಟ್ಟಿನಲ್ಲಿ ಈ 5 ಪದಗಳು ಅದರ ಸ್ವರೂಪವನ್ನು ಇಲ್ಲಿ ಸಾಬೀತುಪಡಿಸುವಂಥದ್ದು. ಸಂವಿಧಾನದ ಪೂರ್ವ ಪೀಠಿಕೆಯ ಸ್ವರೂಪ ಅಂದರೆ ಈ 5 ಶಬ್ದಗಳು: ಸಾವರಿನ್, ಡೆಮೊಕ್ರೆಟಿಕ್, ಸೆಕ್ಯುಲರ್, ಸೋಷಿಯಲಿಸ್ಟ್ ಆ್ಯಂಡ್ ರಿಪಬ್ಲಿಕ್. ನೆಕ್ಸ್ಟ್ ಒನ್ ಇಸ್ ಆಬ್ಜೆಕ್ಟಿವ್ಸ್. ಇಲ್ಲಿ ಯಾವುದನ್ನು ಸಾಧಿಸಬೇಕಾಗಿದೆ, ಇಲ್ಲಿ ಕೆಲವು ಉದ್ದೇಶಗಳು ಏನೇನು ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಜಸ್ಟಿಸ್ ಅಂದರೆ ನ್ಯಾಯ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಈ ನ್ಯಾಯ ಅಂತಂದರೆ ಯಾವುದು? ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಅಂದರೆ ಸಾಮಾಜಿಕ ನ್ಯಾಯ ದೊರಕಬೇಕು, ರಾಜಕೀಯ ನ್ಯಾಯ ದೊರಕಬೇಕು, ಆರ್ಥಿಕ ನ್ಯಾಯ ನಮಗಿಲ್ಲಿ ಒದಗಬೇಕು. ಸೆಕೆಂಡ್ ಒನ್ ಈಸ್ ಈಕ್ವಾಲಿಟಿ ಆಫ್ ದ ಸ್ಟೇಟಸ್ ಆ್ಯಂಡ್ ಆಫ್ ಅಪಾರ್ಚುನಿಟಿ. ಅಂದರೆ
ಒಂದು ಸಮಾನತೆ ಅನ್ನುವುದು ಕೂಡ ರಾಷ್ಟ್ರದಲ್ಲಿ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿತ್ತು. ಹಾಗಾಗಿ ಪೂರ್ವ ಪೀಠಿಕೆಯ ಒಂದು ಇದು ಆಬ್ಜೆಕ್ಟಿವ್ಸ್ ಆಗಿ ಇದೊಂದು ಉಳ್ಕೊಂಡಿತ್ತು. ಹಾಗಾಗಿ ನೆಕ್ಸ್ಟ್ ಒನ್ ಈಸ್ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ಅಂದರೆ ಸ್ವಾತಂತ್ರ್ಯ, ಯಾವುದರಲ್ಲಿ ಸ್ವಾತಂತ್ರ್ಯ? ಒಂದು ನಮ್ಮ ವಿಚಾರ ಶಕ್ತಿಯಲ್ಲಿ ಸ್ವಾತಂತ್ರ್ಯ, ನಮ್ಮ ಒಂದು ಅಭಿವ್ಯಕ್ತಪಡಿಸುವಂಥದ್ರಲ್ಲಿ ಸ್ವಾತಂತ್ರ್ಯ. ಯಾವ ರೀತಿಯಲ್ಲಿ ಅಂದರೆ ನಾವು ಮಾತನಾಡುವಂಥ ಸ್ವಾತಂತ್ರ್ಯ ಮೊದಲು ಪಡ್ಕೊಳ್ಬೇಕು. ನಮಗೆ ಒಳ್ಳೆಯ ಅಥವಾ ಕೆಟ್ಟ ವಿಚಾರಗಳಲ್ಲಿ ಏನಾದರೂ ಅಭಿಪ್ರಾಯಗಳು ಉಂಟಾಗಿದ್ದು ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ನಮಗೆ ಬೇಕು. ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಈ ರೀತಿಯಾದಂಥ ಸ್ವಾತಂತ್ರ್ಯಗಳಲ್ಲಿ ಬೇಕೇ ಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಲಾಸ್ಟ್ ಒನ್ ಈಸ್ ಫ್ರೆಟರ್ನಿಟಿ. ಇಲ್ಲಿ ಭ್ರಾತೃತ್ವ ಭಾವನೆ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ, ಅಂದರೆ ನಮ್ಮವರು ತಮ್ಮವರು ಅಥವಾ ಬೇರೆಯವರು ಅನ್ನುವಂಥ ಭಾವನೆಗಳಿಲ್ಲದೇ ನಾವೆಲ್ಲರೂ ಒಂದೇ ಅನ್ನುವಂಥ ವಿಚಾರದ ಮೇಲೆ, ಅಂದರೆ ಭ್ರಾತೃತ್ವ ಭಾವನೆ ಅಂತಂದರೆ ಇಲ್ಲಿ ಒಂದು ಸಹೋದರತ್ವದ ಒಂದು ಭಾವನೆಯ ಮೇಲೆ ರಾಷ್ಟ್ರದ ಪ್ರಜೆಗಳು ಇರಬೇಕು ಅನ್ನುವಂಥ ಒಂದು ವ್ಯವಸ್ಥೆ. ಇದರರ್ಥ ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರೆಟರ್ನಿಟಿ ಇವು 4 ಒಂದು ಶಬ್ದಗಳು ಏನೇನಿದಾವು ಅವುಗಳನ್ನು ಮುಂಬರುವಂಥ ದಿನಗಳಲ್ಲಿ ಜಾರಿಯಲ್ಲಿ ತರಬೇಕು. ನ್ಯಾಯ, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಒಂದು ಜಸ್ಟಿಸ್, ಪ್ರತಿಯೊಂದರಲ್ಲಿ ಸಮಾನತೆ ಅನ್ನೋದು ಇರಬೇಕು, ನ್ಯಾಯ ದೊರಕಬೇಕು. ನಮ್ಮ ದೇಶದ ಪ್ರಜೆಗಳು ಅಂತ ಅನ್ನುವಂಥದ್ದನ್ನು ಮಾತ್ರ ಕನ್ಸಿಡರ್ ಮಾಡಿ ಜಾತಿ, ಅಂತಸ್ತು, ಮೇಲು ಕೀಳು ಅನ್ನೋದನ್ನು ಅಲ್ಲಿ ಯಾರೂ ಕೂಡ ಅದನ್ನು ಅನುಸರಿಸಬಾರದು ಅನ್ನೋದನ್ನು ಈ ಪೂರ್ವ ಪೀಠಿಕೆ ನಮಗಿಲ್ಲಿ ಸಾದರಪಡಿಸ್ತಾ ಇದೆ. ಈ ರೀತಿಯಾಗಿ ಪೂರ್ವ ಪೀಠಿಕೆಯ ಫುಲ್ ಒಂದು ಸೆಂಟೆನ್ಸ್ದಲ್ಲಿರುವಂಥದ್ದು ಇವು 3 ಹಂತಗಳು. ಒಂದು ಸೋರ್ಸ್ ರೂಪದಲ್ಲಿ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನೋದನ್ನು ಅಭ್ಯಾಸ ಮಾಡ್ತೀವಿ. ನೇಚರ್ದ ರೂಪದಲ್ಲಿ ಸಾವರಿನ್, ಡೆಮೋಕ್ರೆಟಿಕ್, ಸೆಕ್ಯುಲರ್, ಸೋಷಿಯಲಿಸ್ಟ್, ರಿಪಬ್ಲಿಕ್ ಅನ್ನೋದನ್ನು ಅಭ್ಯಾಸ ಮಾಡ್ತೀವಿ. ಆಬ್ಜೆಕ್ಟಿವ್ಸ್ ರೂಪದಲ್ಲಿ ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರೆಟರ್ನಿಟಿ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಈ ರೀತಿಯಾಗಿ ಸಂವಿಧಾನದ ಒಂದು ಪೂರ್ವ ಪೀಠಿಕೆಯಲ್ಲಿ ಕೆಲವು ವಿಷಯಗಳನ್ನು ಅಥವಾ ಪ್ರತಿಯೊಂದು ಪದದ ಅರ್ಥಗಳನ್ನು ನಾವಿಲ್ಲಿ ತಿಳ್ಕೊಂಡಾಗ ಈ ಒಂದು ಸಂವಿಧಾನದ ಒಂದು ಪೂರ್ವ ಪೀಠಿಕೆ ಅನ್ನೋದನ್ನು ಈಗಾಗಲೇ 22 ಜನವರಿ 1947ದಲ್ಲಿ ಅಳವಡಿಸಿದ್ರು. ಅದಾದ ನಂತರದಲ್ಲಿ ಸಂವಿಧಾನ ಒಂದು ಅಂಗೀಕಾರವಾದಂಥ ಒಂದು ವರ್ಷ ಅಂತಂದರೆ 26 ನವೆಂಬರ್ 1949 ಅಂಗೀಕಾರವಾದ ದಿನನ ಈ ಪೂರ್ವ ಪೀಠಿಕೆ ಅನ್ನೋದು ಪ್ರಚಲಿತಕ್ಕೆ ಬಂತು ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಅವತ್ತಿನಿಂದ ಅಂದರೆ 1950ಯಿಂದ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತೋ ಅವತ್ತಿನಿಂದ ಇಲ್ಲಿಯವರೆಗೆ ನಾವು ಬರೀ ಒಂದೇ ಒಂದು ತಿದ್ದುಪಡಿಯನ್ನು ಮಾಡಿದ್ದೀವಿ. ಒಂದೇ ಒಂದು ಅಮೆಂಡ್ಮೆಂಟ್ ಸಿಸ್ಟಮನ್ನು ನಾವಲ್ಲಿ ನಡೆಸಿದ್ದೀವಿ. ಅದು ಯಾವುದು ಅಂದರೆ 42nd ಅಮೆಂಡ್ಮೆಂಟ್. ಈಗಾಗಲೇ ನಿಮಗೆ ಸಾಕಷ್ಟು ಸರಿ ಹೇಳಿರುವಾಗ 42nd ಅಮೆಂಡ್ಮೆಂಟ್ ಅನ್ನೋದು ಮಿನಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ರೂಪದಲ್ಲಿ ಅದನ್ನು ನಾವು ಅಭ್ಯಾಸ ಮಾಡ್ತೀವಿ. ಆ ರೀತಿಯಲ್ಲಿ ಈ ಮಿನಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಯಾವ ರೀತಿಯಾಗಿ ಅಂತಂದರೆ ಅಲ್ಲಿ ಸುಮಾರು ತಿದ್ದುಪಡಿಗಳು ಆದವು ಅನ್ನೋ ಕಾರಣಕ್ಕಾಗಿ ಸಂವಿಧಾನದ ಇಲ್ಲಿಯವರೆಗಿನ ತಿದ್ದುಪಡಿಗಳಲ್ಲಿ ಒಂದು 42nd ಅಮೆಂಡ್ಮೆಂಟ್ ಅನ್ನೋದು ಅತ್ಯಂತ ದೊಡ್ಡದಾದಂಥ ತಿದ್ದುಪಡಿ ಅಂತ ನಾವು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಹಾಗೆ ಆ 42nd ಅಮೆಂಡ್ಮೆಂಟ್ದಲ್ಲಿ 3 ಪದಗಳನ್ನು ಅಳವಡಿಸಲಾಯಿತು ಅಥವಾ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಫಸ್ಟ್ ಒನ್ ಈಸ್ ಸೋಷಿಯಲಿಸ್ಟ್, ಸೆಕೆಂಡ್ ಒನ್ ಈಸ್ ಸೆಕ್ಯುಲರ್, ಥರ್ಡ್ ಒನ್ ಈಸ್ ಇಂಟಿಗ್ರಿಟಿ. ಅಂದರೆ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನುವಂಥ ಒಂದು ಪದಗಳನ್ನು ನಾವಲ್ಲಿ ಅಳವಡಿಸ್ತೀವಿ. ಇದರರ್ಥ ಭಾರತ ಸಂವಿಧಾನದ ಒಂದು ಪೂರ್ವ ಪೀಠಿಕೆ ಅನ್ನೋದು ಇಷ್ಟು ರೀತಿಯ ಒಂದು ಮಹತ್ವಪೂರ್ಣದ ಕೆಲವು ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಒಂದು ಪೂರ್ವ ಪೀಠಿಕೆ ಅಂತಂದರೆ ಯಾವ ಮಾದರಿಯಲ್ಲಿ ಇರ್ತದ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರಬೇಕಾಗ್ತಾ ಇದೆ. ನೆಕ್ಸ್ಟ್ ಒಂದು ಯಾವುದು ಅಂದರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಆಲ್ ಓವರ್ ದ ವರ್ಲ್ಡ್ ಜನರಲಿ ಹ್ಯಾವ್ ಎ ಪ್ರಿಯಾಂಬಲ್. ಅದೇ ರೀತಿಯಾಗಿ ಏನಂತಂದರೆ ಇಲ್ಲಿ ಯಾವ ರೀತಿಯಾದಂಥ ಒಂದು ಸಂವಿಧಾನ ಪೂರ್ವ ಪೀಠಿಕೆಯನ್ನು ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರೆಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್ socialist, secular, democratic republic and to secure to all its citizens justice, liberty, equality, fraternity in our constitution. ಅಂದರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಂತಂದರೆ ಯಾವ ರೀತಿಯಲ್ಲಿರ್ತದೆ. ನಾಳೆ ನಿಮಗೆ ಒಂದು 2 ಮಾರ್ಕ್ಸ್ ಕ್ವಶನ್ಗೆ ಅದನ್ನು ಕೇಳ್ಬೋದು. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ವಿವರಿಸಿರಿ ಅಂತ ಕೇಳಿದಾಗ ಈ ರೀತಿಯಾದಂಥ ಒಂದು ವಿಷಯವನ್ನು ನೀವಲ್ಲಿ ಬರಿಬೇಕಾಗ್ತದೆ.
ಅಂದರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಹಾಗೂ ಅವಕಾಶ, ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆ, ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಸಲು ಶ್ರದ್ಧಾಪೂರ್ವಕವಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಅಳವಡಿಸಿದ್ದೀವಿ ಅಥವಾ ಅರ್ಪಿಸಿಕೊಂಡಿದ್ದೇವೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಒಂದು ಶಾರ್ಟ್ ಫಾರ್ಮ್ನಲ್ಲಿ ನಾವು ಹೇಳಬೇಕಾದ್ರೆ, ಭಾರತದ ಪ್ರಜೆಗಳಾದ ನಾವು ನಮ್ಮ ರಾಷ್ಟ್ರವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ನಮ್ಮಲ್ಲಿ ಒಂದು ಯಾವುದು ಅಂತಂದರೆ ಇಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಭಾವನೆಯನ್ನು ಇಲ್ಲಿ ಅಳವಡಿಸ್ತೀವಿ ಅಥವಾ ಅದನ್ನು ಮುಂದೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಜಾರಿಗೆ ತರುವಂಥ ಸಂಕಲ್ಪವನ್ನು ತೊಡ್ತೇವೆ ಅನ್ನುವಂಥದ್ದನ್ನು ಗುರಿಯ ರೂಪದಲ್ಲಿ ಅದನ್ನು ನಾವು ಒಪ್ಪಿಕೊಂಡಿದ್ದೀವಿ. ಹಾಗಾಗಿ ಭಾರತ ಸಂವಿಧಾನದ ಒಂದು ಪೂರ್ವ ಪೀಠಿಕೆ ಅಂತಂದರೆ ಅಥವಾ ಸಂವಿಧಾನ ಅನ್ನುವಂಥ ವಿಷಯವನ್ನು ತಿಳ್ಕೊಂಡ್ರೆ ಯಾರೋ ರಚನೆ ಮಾಡಿದರೂ ಅದನ್ನು ಯಾರೋ ಅನುಸರಿಸಬೇಕು ಅಂತಲ್ಲ. ರಚನಾ ಸಂದರ್ಭದಲ್ಲಿ ನಮ್ಮೆಲ್ಲರ ಅನುಮತಿಯನ್ನು ಪಡ್ಕೊಂಡೇ ಸಂವಿಧಾನ ಒಂದು ಜಾರಿಗೆ ಬಂದಿರೋದ್ರಿಂದ ಪ್ರತಿ ಒಂದು ಕಾನೂನುಗಳು ಕೂಡ ನಮ್ಮ ಒಪ್ಪಿಗೆ ಮೇಲೆ ಜಾರಿಗೆ ಬಂದಿರೋದ್ರಿಂದ ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಯಾಕೆ ನಮ್ಮ ಅನುಮತಿಯನ್ನು ಪಡ್ಕೊಂಡ್ರು ಅನ್ನುವಂಥದ್ದು ನಿಮಗೆ ಪ್ರಶ್ನೆಯಾಗಿದ್ದರೆ, ನಮಗೆ ಒಪ್ಪಿಗೆ ಮೇರೆಗೆ ಜಾರಿಗೆ ಬಂದಿತ್ತು ಅಂತಂದರೆ ಆ ಕಾನೂನನ್ನು ಎಲ್ಲರೂ ಕೂಡ ಶ್ರದ್ಧಾಪೂರ್ವಕವಾಗಿ ಅದನ್ನು ಪಾಲಿಸ್ತೀವಿ, ಅದನ್ನು ಅನುಸರಿಸಿಕೊಂಡು ಹೋಗ್ತೀವಿ. ಒಂದು ವೇಳೆ ಅದನ್ನು ವಿರುದ್ಧವಾಗಿ ನಾವು ಹೋಗಬೇಕಾದ್ರೆ, ಯಾಕಂದ್ರೆ ನಮಗೆ ಇಷ್ಟ ಇಲ್ಲದೆ ಇದ್ದಾಗ ಅದನ್ನು ಪಾಲಿಸದೇ ಹೋಗ್ಬೋದು. ಆ ಕಾರಣಕ್ಕಾಗಿ ಸಂವಿಧಾನದ ಒಂದು ಅನುಮತಿಯನ್ನು ನಿಮ್ಮೆಲ್ಲರ ಒಪ್ಪಿಗೆ ಮೇಲೆ ಜಾರಿಗೆ ತಂದಿದ್ದೀವಿ ಅನ್ನೋ ಕಾರಣಕ್ಕಾಗಿ ಪೂರ್ವ ಪೀಠಿಕೆಯಲ್ಲಿ ಭಾರತೀಯ ಪ್ರಜೆಗಳಾದ ನಾವುಗಳು ಅನ್ನುವಂಥ ಪದವನ್ನು ಅಳವಡಿಸಿದ್ದೀವಿ ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಬೇಕು. ಇದಿಷ್ಟು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಂತ ಕರಿತೀವಿ. ಸಂವಿಧಾನದಲ್ಲಿರುವಂಥ ಪೂರ್ವ ಪೀಠಿಕೆಯ ಮಾದರಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ಭಾರತ ಸಂವಿಧಾನದ ಒಂದು ಪುಸ್ತಕದ ಮೇಲೆ ಫ್ರಂಟ್ ಪೇಜ್ ಮೇಲೆ ಈ ರೀತಿಯಾಗಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾವಿಲ್ಲಿ ಅಳವಡಿಸಿಕೊಂಡಿದ್ದೀವಿ. ಇದಿಷ್ಟು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ವಿಷಯ ಅಂತ ನಾವಿಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.